ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅನಾಮಿಕಾ ಅನು. ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ. ಉಸಿರಾದೆನಿ ಜೀವಕ್ಕೆ ಕಥೆಯ 33ನೇ ಅಧ್ಯಾಯವನ್ನು ಶುರು ಮಾಡೋಣ. ಮೇಲ್ನೋಟಕ್ಕೆ ಇಷ್ಟು ಸ್ಟ್ರಾಂಗ್ ಆಗಿ ಕಾಣೋ ಆರು ಮನಸ್ಸಿನಲ್ಲಿ ಅಂಥ ಭಯ ಇದೆ ಅಂದರೆ ಅದಕ್ಕೆ ಕಾರಣ ಅವ್ರ ಗಂಡ ಅನ್ನಿಸ್ಕೊಂಡ ಪ್ರಾಣಿ ತಾನೆ. ಆದರೆ ನನ್ನ ಜಾನಿ ಅಣ್ಣ ಏನು ಆ ವಿಜಯ್ ಥರ ಮೃಗ ಅಲ್ಲ. ಅತ್ತಿಗೆ ಜೊತೆ ಒಂದು ಸಲನೂ ಧ್ವನಿ ಇಳಿಸಿ ಮಾತನಾಡಿದ್ದನ್ನು ನಾನು ಕಂಡಿಲ್ಲ. ಆದರೂ ಅತ್ತಿಗೆ ಕಣ್ಣಲ್ಲಿ ಅತೀವವಾದ ನೋವಿನ ಸಾಗರನೇ ತುಂಬಿರೋದು ಕೆಲವೊಮ್ಮೆ ನನ್ನ ಗಮನಕ್ಕೆ ಬಂದಿತ್ತು. ಅತ್ತಿಗೆಗೆ ಇದು ಇಷ್ಟವಿಲ್ಲದ ಮದುವೆ, ಅದಕ್ಕೆ ಹಾಗಿದ್ರು ಅಂತಾನೇ ಅಂದ್ಕೊಳ್ಳೋಣ. ಅಂದರೆ ಮದುವೆ ನಂತರ ಅವರನ್ನು ಮನೆ ತುಂಬಿಸ್ಕೊಂಡಾಗ ನನಗವರು ನಗುಮುಖದ ದೇವತೆ ಆಗಿ ಕಂಡರು. ಆ ನಗುವಿನಲ್ಲಿ ನಾಟಕ ಆಗಲಿ ಕಪಟತನ ಆಗಲಿ ಇರಲಿಲ್ಲ. ಅಮ್ಮನ ಛಾಯೆಯನ್ನೇ ಅವರಲ್ಲಿ ಕಂಡಿದ್ದೆ ನಾನು. ಆದರೆ 6 ತಿಂಗಳಲ್ಲಿ ಅಣ್ಣ ಅತ್ತಿಗೆ ಮಧ್ಯೆ ಅಂಥದ್ದೇನಾಯಿತು ಅಂತ ಅಣ್ಣ ಅವತ್ತು ನಿನ್ನ ಅತ್ತಿಗೆ ಮೋಸಗಾತಿ ಅಂತ ಕಣ್ಣೀರು ಹಾಕಿದ್ದು. ಅಲ್ಲದೆ ಮರುದಿನ ಬೆಳಗ್ಗೆನೇ ತೋಟಕ್ಕೆ ಹೋದವನು ಅಲ್ಲಿ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ಟ. ಅಣ್ಣ ಅಷ್ಟೆಲ್ಲ ಅತ್ತಿಗೆ ಮೇಲೆ ಆಪಾದನೆ ಮಾಡಿದ್ರು, ಅವರು ಮಾತ್ರ ಮೌನವಾಗಿ ಉಳಿದಿದ್ರು. ಅವನ ಕಾರ್ಯಗಳೆಲ್ಲ ಮುಗಿದ ಮೇಲೆ ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ತವರಿಗೆ ಹೊರಟು ಹೋದರು. ಇಷ್ಟೇ ಆಗಿದ್ರೆ ಗಂಡನ ಮನೆಯಲ್ಲಿ ಅಣ್ಣನ ನೆನಪು ಕಾಡುತ್ತೆ, ಅದಕ್ಕೆ ತವರಿಗೆ ಹೋಗಿದ್ದಾರೆ ಅಂತ ಅನ್ಕೋಬೋದಾಗಿತ್ತು. ಆದರೆ ಅಣ್ಣ ಸತ್ತು ವರ್ಷ ತುಂಬ್ತಾ ಇದ್ದಂಗೆ ಬೇರೆ ಹುಡುಗನ ಜೊತೆಗೆ ನಿಶ್ಚಿತಾರ್ಥ ಮಾಡಿಕೊಂಡ್ರು. ಇಷ್ಟೇನಾ ಅವ್ರಿಗೆ ಅಣ್ಣನ ಮೇಲಿದ್ದ ಪ್ರೀತಿ? ಅವರನ್ನು ಭೇಟಿಯಾಗಿ ಇದೇ ವಿಚಾರ ಮಾತಾಡಬೇಕು ಅಂತ ಎಷ್ಟೇ ಪ್ರಯತ್ನ ಪಟ್ಟರೂ ಮೌನ ಕಂಡುಕೊಳ್ಳೋ ಅವರ ಕೆಟ್ಟ ಬುದ್ಧಿ ನನ್ನ ಕೋಪ ಕೆರಳೋ ಅಂತೆ ಮಾಡುತ್ತೆ. ಹಣೆಗೆ ಕೈ ಒತ್ತಿ ಹಿಡಿದು ಕೂತಿದ್ದವನು ಈಗ ಎದ್ದು ಹೋಗಿ ಸಿಗರೇಟ್ ಪ್ಯಾಕೆಟ್ನ ಕಸದ ಬುಟ್ಟಿಯಲ್ಲಿ ಬಿಸಾಕ್ಬಿಟ್ಟ. ಅಂಕಲ್, ಊಟ ಮಾಡ್ಕೊಂಡು ಹೋಗು ಅಂತ ಹೇಳಿದಾಗ ಮುಚ್ಕೊಂಡು ಹೂ ಅಂದಿದ್ರೆ ಆಗ್ತಿತ್ತು. ಸಂಕೋಚಪಟ್ಟು ಸಂಜೆ ಸ್ನ್ಯಾಕ್ಸ್ ತಿಂದಿದ್ದೆ ಸಾಕು ಅಂತ ಹೇಳಿ ತಪ್ಪು ಮಾಡಿದೆ ಎಂದು ಗೊಣಗಿಕೊಂಡು ಅಡುಗೆ ಮನೆಗೆ ಹೋದವನು ಸುತ್ತಲೂ ಕಣ್ಣಾಡಿಸಿ ತನಗೊಬ್ಬನಿಗಾಗಿ ಯಾವ ಅಡುಗೆನ ಮಾಡಿಕೊಳ್ಳಲು ಮನಸ್ಸಾಗದೆ ಫ್ರಿಡ್ಜ್ನಲ್ಲಿದ್ದ ಹಾಲನ್ನು ಬಿಸಿ ಮಾಡಿಕೊಂಡು ಕುಡಿದು ಹೋಗಿ ಮಲಗಿದ. ತನ್ನ ಮೂನ್ ಅಂಕಲ್ ಕೈನಲ್ಲಿ ಐಸ್ ಕ್ರೀಮ್ ತಿನ್ನಿಸಿಕೊಂಡಿದ್ದ ಚಿಂಟುಗೆ ಆರುಷಿ ಈಗ ಸಮಯ ಆಗಿದೆ, ಬೆಳಗ್ಗೆ ಬೇಗ ಎದ್ದು ಸ್ಕೂಲ್ಗೆ ಹೋಗಬೇಕು ಅಂತ ಹೇಳಿದ್ದಕ್ಕೆ ತಾತನ ಕೈಯಲ್ಲಿ ಬಟ್ಟೆ ಬದಲಿಸಿಕೊಂಡು ಹೋಗಿ ಹಾಸಿಗೆ ಮೇಲೆ ಮಲಗಿಬಿಟ್ಟ. ತಾನು ಊಟ ಮುಗಿಸಿ ಕೇಸ್ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ, ನಾಳೆ ಬೆಳಗ್ಗೆ ಹೋಗಿ ಪೊಲೀಸ್ನ ಭೇಟಿಯಾಗಿ ಶಾಶ್ವತ್ ವಿಷಯ ಏನಾಯಿತು ಅಂತ ಕೇಳ್ಕೊಂಡು ಬರ್ತೀನಿ ಅಂತ ಹೇಳಿ ಆರುಷಿ ತನ್ನ ರೂಮ್ಗೆ ಹೋಗಿ ನೋಡಲು ಮೈ ತುಂಬ ಬ್ಲ್ಯಾಂಕೆಟ್ ಹೊದ್ದು ಮುಖವನ್ನು ಮಾತ್ರ ಹೊರ ಹಾಕಿದ್ದ ಪುಟ್ಟ ಮೊಲದ ಮರಿಯಂತೆ ನಿದ್ದೆ ಮಾಡದೆ ಕಣ್ಣು ಪಿಳಿಗುಡಿಸುತ್ತಾ ಅಮ್ಮ ಯಾವಾಗ ಬರ್ತಾರೆ ಅಂತ ಬಾಗಿಲ ಕಡೆಗೆ ನೋಡ್ತಾ ಇದ್ದ ಮುದ್ದು ಮರಿಯನ್ನು ಕಂಡು ಆ ಕ್ಷಣಕ್ಕೆ ಆರುಷಿಗೆ ತನ್ನ ಚಿಂತೆಯೆಲ್ಲ ದೂರವಾದಂತೆ ಭಾಸವಾಯಿತು. ತಾನು ಮಗನ ಪಕ್ಕ ಬಂದು ಮಲಗಿ ಅವನ ತಲೆ ನೇವರಿಸಿ ಹಣೆಗೆ ಮುತ್ತಿಟ್ಟು, ಚಿಂಟು ಮರಿಗಿನ್ನೂ ನಿದ್ರೆ ಬಂದಿಲ್ವಾ ಅಂತ ಕೇಳಿದ್ರೆ ಸಣ್ಣದಾಗಿ ತಲೆ ಆಡಿಸಿ ಇಲ್ಲ ಅಂದವನ ಕಣ್ಣಲ್ಲಿದ್ದ ಹೊಳಪು ಕಂಡ ಆರುಷಿಗೆ ಮಗನ ಮನಸ್ಸಿನಲ್ಲಿ ಏನೋ ಓಡ್ತಾ ಇದೆ ಅನ್ನೋದು ತಿಳಿತು. ಮಗನ ಮನಸ್ಸನ್ನು ಅರಿಯದಷ್ಟು ಕಲ್ಲು ಹೃದಯದವಲೇನಲ್ಲ ಆರುಷಿ. ಏನದು, ನನ್ನ ಚಿಂಟು ಅಮ್ಮನ ಹತ್ರ ಏನೋ ಹೇಳಬೇಕು ಅಂತ ಕಾಯ್ತಾ ಇರೋ ಹಾಗಿದೆ ಎಂದು ಹೇಳಿದ್ದೇ ತಡ ತನ್ನ ಹೊದಿಕೆ ಸರಿಸಿ ಮಂಚದಿಂದ ಕಷ್ಟಪಟ್ಟು ಇಳಿದು ಕಬೋರ್ಡ್ ಪಕ್ಕ ತಾನೇ ಇರಿಸಿದ್ದ ಬಲೂನ್ ತಂದು ಅಮ್ಮನ ಎದುರಿಗೆ ಹಿಡ್ದ. ತಾತ ಕೊಸ್ಸಿದ್ದು ನೋಡು ಬೆಂತೆನ್ನಿದೆ ಅಂತ ಹೇಳ್ದ. ಅವನ ಮಾತಿನಲ್ಲಿ ಅತ್ಯಂತ ಸಂತಸ ಇರುವುದನ್ನು ಕಂಡ ಆರುಷಿ ಮನಸ್ಸು ತುಂಬಿ ಬಂದಿತ್ತು. ವಾವ್, ತುಂಬ ಚೆನ್ನಾಗಿದೆ ಚಿಂಟು, ನಿನಗೆ ಈ ಕಾರ್ಟೂನ್ ಇಷ್ಟನಾ ಅಂತ ಕೇಳಿದ್ರೆ ಹ್ಞೂ ಅಂತ ತಲೆ ಆಡಿಸ್ದ. ಸಣ್ಣ ಸಣ್ಣ ವಿಚಾರಕ್ಕೂ ಅದೆಷ್ಟು ಸಂಭ್ರಮ ಪಡ್ತಾನೆ ನನ್ನ ಚಿರಾಗ್. ಇಂಥ ಮುಗ್ಧ ಮನಸ್ಸಿನ ನನ್ನ ಕಂದಮ್ಮನ ಭವಿಷ್ಯ ಹಾಳಾಗೋಕೆ ನಾನು ಬಿಡಲ್ಲ. ಶಾಶ್ವತ್ ಅನ್ನೋ ಮೋಸಗಾರನ ಜಾಲದಲ್ಲಿ ಸಿಕ್ಕಿ ನಾನು ನರ್ಕ ಅನುಭವಿಸ್ದೆ ಅನ್ನೋ ಸತ್ಯ ಮಾತ್ರ ಹೊರಬರಬೇಕು. ಚಿಂಟು ನನ್ನ ಮಗ ನನಗೆ ಮಾತ್ರ. ಈ ದುಷ್ಟನ ಹೆಸರು ಚಿಂಟು ಹೆಸರಿನ ಜೊತೆಗೆ ಬೆಸೆಯೋದಕ್ಕೆ ನಾನೆಂದಿಗೂ ಬಿಡಲ್ಲ. ಮನದಲ್ಲೇ ಹೇಳಿಕೊಂಡು ತನ್ನ ಮುಂದೆ ಮುದ್ದಾದ ನಗುಮುಖ ಹೊತ್ತು ನಿಂತಿದ್ದ ಮಗನನ್ನು ಎತ್ಕೊಂಡು ಅವನನ್ನು ತನ್ನ ಮಡಿಲಲ್ಲಿ ಕೂರಿಸ್ಕೊಂಡು ಇವತ್ತು ಸ್ಕೂಲಲ್ಲಿ ಏನಾಯಿತು ಅಂತ ಕೇಳ್ತಾ ಮಗನ ಜೊತೆಗೆ ಮಾತಿಗೆ ಇಳಿದ ಆರುಷಿ ಜೊತೆಗೆ ಅದೆಷ್ಟೋ ಹೊತ್ತು ಮನಸ್ಸು ಬಿಚ್ಚಿ ಮಾತನಾಡುತ್ತಾ ಹಾಗೆಯೇ ನಿದ್ರೆಗೆ ಜಾರಿದ ಮಗು ಮುಖದ ಮೇಲೆ ಪ್ರಶಾಂತವಾದ ನಗು ಮೂಡಿತ್ತು. ಬೆಳಿಗ್ಗೆ ಬೇಗನೆ ಎಚ್ಚರಗೊಂಡಿದ್ದ ಆರುಷಿ ತನ್ನ ನಿತ್ಯ ಕರ್ಮಗಳನ್ನು ಮುಗಿಸಿ ಮಗನ ಸ್ಕೂಲ್ ಬ್ಯಾಗ್ ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ ರೆಡಿ ಮಾಡಿ, ಅಪ್ಪ ಇವತ್ತು ಚಿಂಟುಗೆ ಸ್ಕೂಲ್ನಲ್ಲಿ ರೈಮ್ಸ್ ರೆಸಿಟೇಷನ್ ಕಾಂಪಿಟೇಷನ್ ಇದೆಯಂತೆ. ರಾತ್ರಿ ನನಗೊಂದೆರಡು ಸಲ ಅವನು ಕಲ್ತಿರೋ ರೈಮ್ಸ್ನ ಒಪ್ಪಿಸಿದ್ದ. ನಿಜಕ್ಕೂ
ಅದೆಷ್ಟು ಜಾಣ ಇದ್ದಾನೆ ನನ್ನ ಮಗ. ಅವನು ಸ್ಪರ್ಧೆಯಲ್ಲಿ ಬಹುಮಾನ ಗೆಲ್ತಾನೆ ಅನ್ನೋ ನಂಬಿಕೆ ನನಗಂತೂ ಇದೆ. ಮಧ್ಯಾಹ್ನ ಅವನನ್ನು ಸ್ಕೂಲಿಂದ ಕರ್ಕೊಂಡು ಬರುವಾಗ ಅವನು ಆಸೆ ಪಟ್ಟಿದ್ದು ಏನಾದರೂ ಕೊಡಿಸಿ ಎಂದು ಹೇಳಿ ಸ್ವಲ್ಪ ಹಣವನ್ನು ತಂದೆಯ ಕಡೆ ಚಾಚಿದ್ರೆ ಅದನ್ನು ತೆಗೆದುಕೊಳ್ಳಲು ನಿರಾಕರಿಸಿ ಮನೆ ಖರ್ಚು, ಮನೆ ಮೇಲಿನ ಸಾಲದ ಕಂತು, ಹೆಲ್ತ್ ಇನ್ಶೂರೆನ್ಸ್, ಮಗು ಸ್ಕೂಲ್ ಫೀಸ್ ಎಲ್ಲ ಖರ್ಚುಗಳನ್ನು ನೀನೇ ನೋಡ್ಕೊಳ್ತಾ ಇದೆಯಾ. ನನಗೂ ಪೆನ್ಷನ್ ಬರುತ್ತೆ ಆರು. ಆರ್ಥಿಕವಾಗಿ ನನ್ನಿಂದ ನಿನಗೆ ಹೆಚ್ಚಿಗೆ ಸಹಾಯ ಮಾಡೋಕ್ಕಾಗದೇ ಹೋದರೂ ನನ್ನ ಮೊಮ್ಮಗನ ಆಸೆಗಳನ್ನು ಈಡೇರಿಸೋ ಶಕ್ತಿಯಂತೂ ನನಗಿದೆ ಅಂತ ಹೇಳಿ ಚಿಂಟುಗೆ ಯೂನಿಫಾರ್ಮ್ ಹಾಕಿ ತಾವೇ ರೆಡಿ ಮಾಡಿದ್ರೆ ಆರುಷಿ ದೇವರ ಮುಂದೆ ಕೈ ಮುಗಿದು ನಿಂತು ಇನ್ನಾದರೂ ತನ್ನ ಬದುಕನ್ನು ನಾಶ ಮಾಡಿದವನಿಗೆ ಕಾನೂನು ತಕ್ಕ ಶಿಕ್ಷೆ ಕೊಟ್ಟು ನನ್ನಂತಹ ನೊಂದ ಹೆಣ್ಣು ಮಕ್ಕಳಿಗೆ ನ್ಯಾಯ ಒದಗಿಸ್ಬೇಕು ಅಂತ ಮನದಲ್ಲೇ ಬೇಡಿಕೆ ಇಟ್ಲು. ನಂತರ ಸ್ಕೂಟಿ ಕೀ ಹಾಗೆ ಪರ್ಸ್ ಹಿಡಿದು, ಅಮ್ಮ, ಅಪ್ಪ, ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿನ್ನೆ ವಿಚಾರದ ಬಗ್ಗೆ ದೂರು ಕೊಟ್ಟು ಅಲ್ಲಿಂದ ಹಾಗೆ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳಿ ಹೊರಡೋ ಮೊದಲು ತನ್ನ ಮಗನ ಮುಂದಲೇ ಸವರಿ, ಇವತ್ತಿನ ನಿನ್ನ ಕಾಂಪಿಟೇಷನ್ಗೆ ಆಲ್ ದ ಬೆಸ್ಟ್. ನೀನು ಗೆಲ್ಲಬೇಕು ಅನ್ನೋ ಆಸೆ ನಮಗೆಲ್ಲ ಇದೆ, ಆದರೆ ನೀನೊಬ್ಬನೇ ಗೆಲ್ಲಬೇಕು ಅನ್ನೋ ಭಾವನೆ ಬೇಡ. ಅಕಸ್ಮಾತ್ ನೀನು ಚೆನ್ನಾಗಿ ರೈಮ್ಸ್ ಹೇಳಿದ್ರೂ ಟೀಚರ್ ನಿನ್ನ ಸೆಲೆಕ್ಟ್ ಮಾಡಲಿಲ್ಲ ಅಂದರೆ ಬೇಸರಪಟ್ಟು ಅಳೋದು, ಗೆದ್ದ ಸ್ನೇಹಿತನ ಮೇಲೆ ಅಸೂಯೆ ಪಡೋದು ಇದ್ಯಾವುದನ್ನೂ ಮಾಡಬಾರ್ದು. ನೀನು ಗೆದ್ದಾಗ ಹೇಗೆ ನಿನ್ನ ಫ್ರೆಂಡ್ಸ್ ನಿನಗೋಸ್ಕರ ಚಪ್ಪಾಳೆ ತಟ್ಟಿ ನಿನ್ನನ್ನು ಪ್ರಶಂಸಿಸಬೇಕು ಅಂತ ಆಸೆ ಪಡ್ತೀಯೋ, ಹಾಗೆ ನಿನ್ನ ಫ್ರೆಂಡ್ಸ್ ಗೆದ್ದಾಗ ನೀನು ಚಪ್ಪಾಳೆ ತಟ್ಟಿ ಅವರಿಗೆ ಪ್ರೋತ್ಸಾಹ ನೀಡಬೇಕು. ಓಕೆನಾ ಚಿಂಟು ಅಂತ ಕೇಳಿದ್ರೆ ತನ್ನ ಸಮಕ್ಕೆ ಮಂಡಿ ಊರಿ ಕೂತಿದ್ದ ಅಮ್ಮನ ಕೊರಳು ತಬ್ಬಿದ ಹುಡುಗ, ಸರಿ ಅಮ್ಮ, ನಾನು ಕಾಂಪಿಟೇಷನ್ ಲೂಸ್ ಆದರೂ ಅಲ್ಲಲ್ಲ ಅಂತ ಹೇಳಿ ಅವಳ ಕೆನ್ನೆಗೆ ಮುತ್ತಿಟ್ಟ. ಅವನಿಗೆ ತಾನೂ ಮುದ್ದಿಸಿ ಮತ್ತೊಮ್ಮೆ ತನ್ನ ತಂದೆ ತಾಯಿಗೆ ತಿಳಿಸಿ ಮನೆಯಿಂದ ಹೊರಟ ಆರುಷಿಗಾಗಿ ಓಜಸ್ ಪಾರ್ಕಿಂಗ್ನಲ್ಲಿ ಕಾಯುತ್ತಾ ನಿಂತಿದ್ದ. ಅಪಾರ್ಟ್ಮೆಂಟ್ನಲ್ಲಿರುವ ಬೇಸ್ಮೆಂಟ್ ಪಾರ್ಕಿಂಗ್ ಜಾಗಕ್ಕೆ ಬರ್ತಿದ್ದಂತೆ ಅಲ್ಲಿ ತನ್ನ ಬೈಕ್ಗೆ ಹೊರಗೆ ನಿಂತಿದ್ದ ಓಜಸ್ನ ಕಂಡು, ನನಗಾಗಿ ಕಾಯ್ತಾ ಇದ್ರಾ? ಥ್ಯಾಂಕ್ಸ್ ಚಂದ್ರ, ಬಟ್ ನಿಮ್ಗೆ ಹೀಗೆ ದಿನ ತೊಂದರೆ ಕೊಡ್ತಾ ಇರೋದಕ್ಕೆ ನನಗೊಂಥರ ಮುಜುಗರ ಆಗ್ತಾ ಇದೆ ಅಂತ ಹೇಳಿದ್ರೆ ಅವಳೆಡೆಗೆ ಸಣ್ಣ ನಗು ಸೂಚಿಸಿ, ನಿಮ್ಮ ಥರ ಕ್ಯೂಟಿ ಜೊತೆ ಓಡಾಡ್ಕೊಂಡಿರೋದನ್ನು ಯಾರಾದರೂ ತೊಂದರೆ ಅಂತ ಹೇಳ್ತಾರಾ ಆರು? ಕೀಟಲೆ ಮಾಡುವ ಸಲುವಾಗಿ ಹೇಳಿದ್ರೆ ಓಜಸ್ ಮಾತಿಗೆ ತಾನೂ ನಗುತ್ತಾ, ನಿನ್ನೆ ಸಂಜೆಯಿಂದ ಇದೇ ಮಾತನ್ನು ತ್ವಿಷಾಗೆ ಹೇಳಿ ಎಲ್ಲೋ ಡೇಟ್ ಕರ್ಕೊಂಡು ಹೋಗಿದ್ರಿ ಅನಿಸುತ್ತೆ. ಅದಕ್ಕೆ ಮೇಡಮ್ ಪಾರ್ಟಿಗೂ ಬರದೆ ಎಲ್ಲ ಕೆಲಸ ನನ್ನ ತಲೆ ಮೇಲೆ ಹಾಕಿದ್ಲು. ನಿಜ ಹೇಳಿ, ನಾನು ನಿಮಗೆ ನಿನ್ನೆ ರಾತ್ರಿ ಫೋನ್ ಮಾಡಿದಾಗ ಅವ್ರ ಜೊತೆ ಇದ್ರಾ? ನಾನು ಫೋನ್ ಮಾಡಿದ್ದು ಡಿಸ್ಟರ್ಬ್ ಆಯಿತಾ? ಆರುಷಿಯ ಕೆಣಕುವ ಕಣ್ಣೋಟ ಇವನ ಹೃದಯದಲ್ಲಿ ಸಣ್ಣ ಪುಳಕ ಎಬ್ಸಿತ್ತು. ರೀ, ಸುಮ್ಮನೆ ಬಂದು ಕೂತ್ಕೊಳ್ಳಿ, ಮೊದಲು ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಬರೋಣ. ಓಜಸ್ ತ್ವಿಷಾ ಬಗ್ಗೆ ಮಾತನಾಡಲು ಇಚ್ಛಿಸದೆ ನಿನ್ನೆಯ ವಿಷಯ ಮರೆಸಲು ಸ್ಟೇಷನ್ಗೆ ಹೋಗಲು ಅವಸರಿಸಿದ. ತನ್ನ ಸ್ಕೂಟಿ ಏರಿ ಅದನ್ನು ಸ್ಟಾರ್ಟ್ ಮಾಡಿದ ಆರುಷಿ, ಕಂಪ್ಲೇಂಟ್ ಕೊಡೋಕ್ಕೆ ಸ್ಟೇಷನ್ಗೆ ಇಬ್ಬರೂ ಹೋಗೋಣ, ಬಟ್ ಅಲ್ಲಿಂದ ಹಾಗೆ ನಾನು ಆಫೀಸ್ಗೆ ಹೋಗಬೇಕು. ಅದಕ್ಕೆ ನನ್ನ ಗಾಡೀಲಿ ನಾನು ಬರ್ತೀನಿ, ನೀವು ಅಷ್ಟೇ ಚಂದ್ರ. ಆದಷ್ಟು ಬೇಗ ಒಂದೊಳ್ಳೆ ಆಫೀಸ್ ಜಾಗ ನೋಡಿ ಹಾಗೆ ಸರ್ಕಾರದಿಂದ ನಿಮ್ಮ ಹೊಸ ಬಿಸ್ನೆಸ್ ಶುರು ಮಾಡೋಕ್ಕೆ ಲೈಸೆನ್ಸ್ಗೆ ಅಪ್ಲೈ ಮಾಡಿ. ಸುಮ್ಮನೆ ನಾಳೆ ಅಂತ ಕೆಲಸ ಮುಂದೂಡೋದು ಒಳ್ಳೆಯದಲ್ಲ ಅಂತ ಹೇಳಿದ್ರೆ ಸರಿ ಅಂತ ಗೋಣಾಡಿಸಿ ಆರುಷಿ ಹಿಂದೆಯೇ ಬೈಕ್ನಲ್ಲಿ ಫಾಲೋ ಮಾಡ್ದ. ಇಬ್ಬರು ಸ್ಟೇಷನ್ ತಲುಪಿದ ತಕ್ಷಣ ಇವರಿಗೆ ಕಾದಿದ್ದಂತೆ ಇನ್ಸ್ಪೆಕ್ಟರ್ ಪದ್ಮನಾಭ್ ಅವರು ಇಬ್ಬರನ್ನು DSP ಶ್ರವಣ್ ಕುಮಾರ್ ಅವರ ಕ್ಯಾಬಿನ್ಗೆ ಕರೆದೊಯ್ದರು. ಈಗಾಗಲೇ 4 ವರ್ಷದ ಹಳೆಯ ದೂರಿನ ಕಾಪಿಯನ್ನು ಓದಿದ್ದ ಶ್ರವಣ್ಗೆ ಆರುಷಿನ ಕಂಡು ಮತ್ತದೇ ವಿಷಯಗಳ ಬಗ್ಗೆ ಪ್ರಶ್ನೆ ಮಾಡೋದಕ್ಕೆ ಹಿಂಸೆ ಅನಿಸಿದ್ರೆ ಕೇಸ್ ಕುರಿತಾಗಿ ಕೆಲವು ಮಾಹಿತಿ ಬೇಕಾಗಿದ್ದರಿಂದ ಆರುಷಿ ಬಳಿ ಮೊದಲಿಗೆ ಕ್ಷಮಾಪಣೆ ಕೋರಿಯೇ ಕೆಲವು ತೀರಾ ವೈಯಕ್ತಿಕ ಪ್ರಶ್ನೆಗಳನ್ನು ಕೇಳಿದರು. ಮೊದಲಿಗೆ ಇಂಥ ವಿಚಾರಗಳ ಬಗ್ಗೆ ಮುಕ್ತವಾಗಿ ಮಾತನಾಡೋದಕ್ಕೆ ಆರುಷಿಗೆ ಹಿಂಸೆ ಅನಿಸಿದ್ರು ಓಜಸ್ ಅವಳ ಕೈ ಹಿಡ್ಕೊಂಡು, ಆ ದುಷ್ಟನಿಗೆ ಶಿಕ್ಷೆ ಆಗಬೇಕು ಅಂದರೆ ನೀವು ಧೈರ್ಯವಾಗಿ ಇದನ್ನೆಲ್ಲ ಎದುರಿಸಲೇಬೇಕು ಆರು. ನೋಡಿ, ಈ ಹಿಂದೆ ನಿಮಗಾದ ಮೋಸ ನೋವನ್ನು ಕಡಿಮೆ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗದೆ ಹೋದರೂ ಇನ್ನು ಮುಂದೆ ಇಂಥ ನೋವು ಮೋಸ ಯಾವುದೂ ನಿಮ್ಮ ಬದುಕಲ್ಲಿ ಮರುಕಳಿಸದ ಹಾಗೆ ನಿಮಗೆ ಬೆಂಗಾವಲಾಗಿ ನಾನಿರ್ತೀನಿ ಕಣ್ರಿ ಎಂದು ಹೇಳಿದ್ದ. ಅವನೆಡೆಗೆ ಕಣ್ಣು ತುಂಬಿಕೊಂಡು ನೋಡಿದ ಆರುಷಿ ದೀರ್ಘ ಉಸಿರನ್ನು ಎಳ್ಕೊಂಡು ತನ್ನ ಜೊತೆಗೆ ವಿಜಯ್ ಶಾಶ್ವತ್ ಅಥವಾ ಮಹಿಮ್ ಅನ್ನೋ ವ್ಯಕ್ತಿ ಎಂಥ ಪೈಶಾಚಿಕ ನೃತ್ಯಗಳನ್ನು ಎಸಗಿದ್ದ ಅಂತ ನಡುಗುವ ಧ್ವನಿಯಲ್ಲೇ ಹೇಳ್ತಾ ಹೋದರೆ ಓಜಸ್ಗೆ ನಿಜಕ್ಕೂ ಇವೆಲ್ಲ ಕೇಳೋಕೆ ಕಷ್ಟ ಅನಿಸಿ ಮುಷ್ಟಿ ಕಟ್ಟಿ ಅವನನ್ನು ನಾನೇ ಕೊಂದು ಬಿಡ್ಲಾ ಅಂತ ಹಲ್ಲುಗಳನ್ನು ಕಟಕಟಾಯಿಸಿದರೆ ಶ್ರವಣ್ ಕುಮಾರ್ಗೂ ಅತೀವವಾದ ಸಂಕಟವಾಗತೊಡಗಿತ್ತು.
ಹಾಗಾದರೆ ನನ್ನ ಕ್ಯಾಮೆಲೋ ಜೊತೆಗೂ ಇವನು ಹೀಗೆ ನಡ್ಕೊಂಡಿರ್ತಾನಾ? ಯೋಚಿಸೋಕು ಅವರಿಗೆ ಕಷ್ಟವಾಗುತ್ತಿರುವಾಗ ಈ ಹುಡುಗಿ ಹೇಗೆ ಅವನ ಕಾಟವನ್ನು ತಡ್ಕೊಂಡ್ಲೋ? ಮನದಲ್ಲೇ ಹೇಳಿಕೊಂಡು ಆರುಷಿನ ನೋಡಿದವರಿಗೆ ಅವಳ ಮುಗ್ಧ ಮುಖ ಕಂಡು ನಿಜಕ್ಕೂ ಬೇಸರ ಆಯಿತು. ನಿನ್ನೆ ಆ ಮನೆ ಹಾಳ ನಿಮ್ಮ ಜೊತೆಗೆ ತಪ್ಪಾಗಿ ನಡ್ಕೊಂಡಿದ್ದನ್ನೆಲ್ಲ CCTVಯಲ್ಲಿ ರೆಕಾರ್ಡ್ ಆಗಿರೋದು ನಮ್ಮ ಕೇಸ್ನ ಸ್ಟ್ರಾಂಗ್ ಮಾಡಿದೆ. ಇದಷ್ಟೇ ಅಲ್ಲ ಮಿಸ್ ಆರುಷಿ, 4 ವರ್ಷಗಳ ಹಿಂದೆ ನಿಮ್ಮ ಮೈ ಮೇಲೆ ಇದ್ದ ಕೆಲವು ಸ್ಯಾಂಪಲ್ಗಳನ್ನು ಅಂದಿನ ಫೊರೆನ್ಸಿಕ್ಸ್ ತಜ್ಞರು ಕಲೆಕ್ಟ್ ಮಾಡಿ DNA ಟೆಸ್ಟ್ ಮಾಡಿ ರಿಪೋರ್ಟ್ಗಳನ್ನು ರೆಡಿ ಮಾಡಿಟ್ಟಿದ್ರು. ಆದರೆ ಅಷ್ಟರಲ್ಲೇ ಈ ಮನುಷ್ಯ ಪೊಲೀಸರ ಕೈಯಿಂದ ತಪ್ಪಿಸ್ಕೊಂಡು ಓಡ್ ಹೋಗಿದ್ದ ಕಾರಣ ನಿಮ್ಮ ತಂದೆ ಕೊಟ್ಟಿದ್ದ ದೂರು, ನಿಮ್ಮ ಮೆಡಿಕಲ್ ರಿಪೋರ್ಟ್ಸ್ ಹಾಗೆ ಆ DNA ವರದಿಗಳೆಲ್ಲ ಯಾವ ಸಹಾಯಕ್ಕೂ ಬರದೆ ಸುಮ್ಮನೆ ಮೂಲೆ ಸೇರಿತ್ತು. ಈಗ ಇವನಿಂದೆ ಒಂದು DNA ಟೆಸ್ಟ್ ಸಾಕು. ಅಲ್ಲಿರುವ ಮಹಿಮ್, ನೀವು ಹೇಳಿರೋ ವಿಜಯ್ ಶಾಶ್ವತ್, ಹಾಗೆ ವರ್ಷದ ಹಿಂದೆ ನಾನು ಫಾಲೋ ಮಾಡ್ತಾ ಇದ್ದ ಕೇಸ್ನ ಅಪರಾಧಿ ಡಾರ್ವಿನ್ ಎಲ್ಲರೂ ಒಂದೇ ವ್ಯಕ್ತಿ ಅಂತ ಸಾಬೀತುಪಡಿಸಲು. ಥ್ಯಾಂಕ್ ಯು ಮಿಸ್ ಆರುಷಿ, ಇಷ್ಟು ಧೈರ್ಯವಾಗಿ ಮುಂದೆ ಬಂದು ಇವನ ವಿರುದ್ಧ ದೂರು ಕೊಟ್ಟಿದ್ದಕ್ಕೆ. ಇವನನ್ನು ಈಗ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ನೋಡೋಣ, 1 ವಾರ ಆದರೂ ನಮ್ಮ ಕಸ್ಟಡಿಗೆ ಇವನು ಸಿಕ್ಕರೆ ಸಾಕು. ಇವನ ಜನ್ಮ ಜಾಲಾಡಿ ಇವನ ಈ ಕೃತ್ಯದ ಹಿಂದೆ ಇವನೊಬ್ಬನೇ ಇದ್ದಾನಾ ಅಥವಾ ಯಾರದ್ದಾದರೂ ಸಪೋರ್ಟ್ ಇದೆಯಾ ಅಂತ ಕಂಡು ಹಿಡಿದು ಇವನಿಗೆ ಮರಣದಂಡನೆ ಶಿಕ್ಷೆ ಮಾತ್ರವೇ ಸೂಕ್ತ ಅಂತ ನ್ಯಾಯಾಲಯದ ಮುಂದೆ ಸಾಬೀತುಪಡಿಸಿ ತೋರಿಸ್ತೀನಿ ಎಂದರು ಶ್ರವಣ್ ಕುಮಾರ್. ಅವರ ದಿಟ್ಟ ಮಾತುಗಳು ಆರುಷಿ ಮನಸ್ಸಿನಲ್ಲಿ ಶಾಶ್ವತ್ ಮತ್ತೆ ತಪ್ಪಿಸ್ಕೊಂಡ್ಬಿಟ್ರೆ ಅನ್ನೋ ಭಯಕ್ಕೆ ತಿಲಾಂಜಲಿ ಹಾಡಿತ್ತು. ಅವರಿಗೆ ಮತ್ತೇನಾದರೂ ತನ್ನಿಂದ ಮಾಹಿತಿ ಬೇಕಿದ್ದಲ್ಲಿ ಹೇಳಿ ಕಳಿಸಿ, ಖಂಡಿತ ಬರ್ತೀನಿ ಅಂತ ಹೇಳಿ ಅಲ್ಲೇ ಇದ್ದ ಸೆಲ್ ಕಡೆಗೆ ನೋಡಿದ ಹುಡುಗಿಯ ಮುಖವೆಲ್ಲ ಕೋಪಕ್ಕೆ ಕೆಂಪಾಗಿ ಬಿಟ್ಟಿತ್ತು. ಕಾರಣ ಆ ದುಷ್ಟನನ್ನು ಕೂಡಿ ಹಾಕಿದ್ದ ಸೆರೆಮನೆಯ ಕಂಬಿಗಳನ್ನು ತಬ್ಬಿ ಹಿಡಿದು ಆರುಷಿ ಕಡೆಗೆ ಅಸಹ್ಯ ನೋಟ ಬೀರ್ತಾ ಮುಖದಲ್ಲಿ ತಾನು ತಪ್ಪು ಮಾಡಿದ್ದೀನಿ ಅನ್ನೋ ಸಣ್ಣ ಪಶ್ಚಾತ್ತಾಪವೂ ಇಲ್ಲದೆ ಮೈ ತುಂಬ ಗರ್ವ ತುಂಬಿಕೊಂಡು ನಿಂತಿದ್ದ ಅವನು. ಅವನ ಕಣ್ಣೋಟ ಆರುಷಿಯ ಮೈ ಸವರುತ್ತಿರುವ ರೀತಿಯನ್ನು ಕಂಡು ಸೆಲ್ ಕಡೆಗೆ ದಾಪುಗಾಲು ಹಾಕುತ್ತಾ ಹೋದ ಓಜಸ್ನ ತೋಳು ಹಿಡಿದ ಆರುಷಿ, ಕೊಚ್ಚೆಗೆ ಕಲ್ಲು ಹಾಕೋ ಕೆಲಸ ಮಾಡಬೇಡಿ ಚಂದ್ರ, ಈಗಾಗಲೇ ಇವನು ಪೊಲೀಸ್ ಅತಿಥಿ ಆಗಿದ್ದಾನಲ್ಲ, ಅವನ ಈ ದುಷ್ಟತನಕ್ಕೆ ತಕ್ಕ ಶಿಕ್ಷೆ ಕೊಡ್ತಾರೆ ಅಂತ ಹೇಳಿ ಅವನನ್ನು ಸ್ಟೇಷನ್ ಹೊರಗೆ ಕರ್ಕೊಂಡು ಹೋದ್ಲು. ವಿಜಯ್ ಉರುಫ್ ಮಹಿಮ್ ಅನ್ನೋ ಮೋಸಗಾರ ಆರುಷಿ ಹೋದ ಕಡೆಗೆ ಚೂಪು ನೋಟ ಬೀರ್ತಾ, ನಿನ್ನಂಥ ಗುಬ್ಬಚ್ಚಿಯಿಂದ ನಾನಿವತ್ತು ಪೊಲೀಸ್ ಕೈಗೆ ಸಿಕ್ಕಾಕೊಂಡ್ಬಿಟ್ನಲ್ಲ ಚಿನ್ನ. ಹೌದು, ನಿನಗೆಷ್ಟು ಭಂಡ ಧೈರ್ಯ ಯಾವಾಗ ಬಂತು? 4 ವರ್ಷಗಳ ಹಿಂದೆ ಸಹ ನಿನ್ನ ಅಪ್ಪನ ಹಠದಿಂದ ಪೊಲೀಸ್ ನನ್ನ ಅಡ್ಡನ ಪತ್ತೆ ಹಚ್ಚಿದಲ್ಲದೆ ನನ್ನ ಪರ್ಸ್ನಲ್ ಡೀಟೇಲ್ಸ್ ಇದ್ದ ಲ್ಯಾಪ್ಟಾಪ್ನ ಸೀಸ್ ಮಾಡಿ ನನ್ನ ದಂಧೆಯನ್ನು ತಾತ್ಕಾಲಿಕವಾಗಿ ಮುಚ್ಚುವಂತೆ ಮಾಡಿದ್ರು. ಅವನು ಯಾರೋ ಕಚಡ ನನ್ನ ಮಗ. ನನ್ನ ಬಳಿ ಹಣ ಪಡ್ಕೊಂಡು ನನ್ನ ತಪ್ಪಿಸ್ಕೊಂಡು ಹೋಗೋದಕ್ಕೆ ಸಹಾಯ ಮಾಡ್ದ ಹೊರತು ನನ್ನ ವಿರುದ್ಧ ಕಲೆಕ್ಟ್ ಮಾಡಿದ್ದ ಸಾಕ್ಷಿಗಳನ್ನು ನಾಶ ಮಾಡೋದಕ್ಕೆ ಒಪ್ಪಲಿಲ್ಲ. ಪೊಲೀಸ್ ನನ್ನ ವಿರುದ್ಧ ಸಿಕ್ಕಿರೋ ಸಾಕ್ಷಿ ಇಟ್ಕೊಂಡು ಏನು ತಾನೇ ಮಾಡೋಕ್ಕೆ ಸಾಧ್ಯ? ನನ್ನನ್ನು ಅರೆಸ್ಟ್ ಮಾಡೋ ಗಂಡಸು ಇನ್ನೂ ಈ ಭೂಮಿ ಮೇಲೆ ಹುಟ್ಟಿಲ್ಲ ಅನ್ನೋ ಧೈರ್ಯದಲ್ಲಿ ಮತ್ತೆ ಬೆಂಗಳೂರಿಗೆ ಬಂದು ತಪ್ಪು ಮಾಡಿಬಿಟ್ಟೆ. ಛೇ, 6 ತಿಂಗಳಿಂದ ಇದೇ ಬೆಂಗಳೂರಿನಲ್ಲಿ ಆರಾಮಾಗಿ ಓಡಾಡಿಕೊಂಡು ಪಾಯಲ್ ಅನ್ನೋ ಹೊಸ ಮೀನಿಗೆ ಗಾಳ ಹಾಕಿ ನೆಮ್ಮದಿಯಾಗಿದ್ದವನ ಬದುಕಿನಲ್ಲಿ ನೀನು ಯಾಕೆ ಮತ್ತೆ ಬಂದು ಒಕ್ಕರ್ಸ್ಕೊಂಡೆ ಆರುಷಿ? ಸೋಲೆ ಕಾಣದ ಈ ಸರದಾರನನ್ನು ಈ ಕಂಬಿ ಹಿಂದೆ ಬಂದಿಯಾಗುವಂತೆ ಮಾಡಿದೆ ಅಲ್ವಾ? ನೋಡ್ತಾ ಇರು, ಆದಷ್ಟು ಬೇಗ ನೀನು ನಿನ್ನ ಕುಟುಂಬದ ಪ್ರತಿ ಸದಸ್ಯ ಈ ಭೂಮಿ ಮೇಲಿದ್ರಿ ಅನ್ನೋ ಸಣ್ಣ ಕುರುಹು ಇಲ್ಲದಂತೆ ಮಾಡ್ತೀನಿ. ಅಷ್ಟೇ ಅಲ್ಲ, ನಾನು ಮತ್ತೆ ಫ್ರೀ ಬರ್ಡ್ ಆಗಿ ನನ್ನ ಮುಂದಿನ ಬೇಟೆಗೆ ಆದಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡಲಿಲ್ಲ ಅಂದರೆ, ಆರುಷಿ ಮೇಲಿನ ಕೋಪದಲ್ಲಿ ತನ್ನಷ್ಟಕ್ಕೆ ಅವಡುಗಚ್ಚಿ ಹೇಳ್ಕೊಳ್ತಾ ಇದ್ದವನು ಈಗ ಶ್ರವಣ್ ಕುಮಾರ್ ಕಡೆಗೆ ನೋಡಿ ಕುಹಕವಾಗಿ ನಗುತ್ತಾ ಮನದಲ್ಲೇ, ನಾನು ಚಂದ್ರಕ್ಕಿಂತ ಮಿತ್ರನೇ ಅಲ್ಲ ಅಂತ ಹೇಳ್ಕೊಂಡ. ಸ್ಟೇಷನ್ ಹೊರಗಿನ ತನಕ ಓಜಸ್ನ ತೋಳು ಹಿಡಿದು ಕರ್ಕೊಂಡು ಬಂದ ಆರುಷಿ ಒರಟಾಗಿ ಅವನ ಕೈ ಸರಿಸಿ, ಆ ವ್ಯಕ್ತಿಯನ್ನು ನೋಡ್ತಾ ಇದ್ರೆ ನಿಮಗೆ ಬರ್ತಾ ಇರೋ ಕೋಪಕ್ಕಿಂತ 100 ಪಟ್ಟು ಹೆಚ್ಚು ಕೋಪ ನನಗೆ ಬರುತ್ತೆ ಚಂದ್ರ. ಅವನೇನು ನನಗೆ ಕಡಿಮೆ ಕಾಟ ಕೊಟ್ಟಿಲ್ಲ. ನಿಜ ಹೇಳ್ತೀನಿ, ಯಾವ ಹೆಣ್ಣು ಇಂಥ ಕೆಟ್ಟ ದಿನಗಳನ್ನು ಅವಳ ಮನಸ್ಸಿನಲ್ಲೂ ಕಾಣೋಕ್ಕೆ ಸಾಧ್ಯ ಇಲ್ಲ. ಅಂಥ ನರಕ ಅನುಭವಿಸಿದ್ದೀನಿ. ಎಷ್ಟೋ ಸಲ ನಿದ್ದೆಯಲ್ಲೂ ಸಹ ಆ ದಿನಗಳನ್ನು ಕರಾಳ ನೆನಪು ಕೆಟ್ಟ ಕನಸಾಗಿ ಕಾಡುತ್ತೆ. ನನ್ನ ಕಣ್ಣೀರು ಚಿಂಟು ಕಾಣಬಾರ್ದು ಅಂತ ಬಾಲ್ಕನಿಯಲ್ಲಿ ನಿಂತು ಅಳುವಾಗ ಇಲ್ಲಿಂದ ಬಿದ್ದು ಸತ್ತು ಹೋಗ್ಲಾ ಅನ್ನೋ ಅನಿಸಿಕೆ ಮೂಡುತ್ತೆ. ಆದರೂ ಕಷ್ಟಪಟ್ಟು ನನ್ನ ನೋವನ್ನು ನಿಗ್ರಹಿಸಿಕೊಂಡು ಬದುಕಿರೋದು ಈ ದುಷ್ಟನಿಗೆ ಇಂದಲ್ಲ ನಾಳೆ ಕಾನೂನು ಕಠಿಣವಾದ ಶಿಕ್ಷೆ ಕೊಟ್ಟೇ ಕೊಡುತ್ತೆ. ನಾನು ಅದನ್ನು ನನ್ನ ಕಣ್ಣಾರೆ ನೋಡ್ತೀನಿ ಅನ್ನೋ ನಂಬಿಕೆಯಲ್ಲಿ ನರಕ ಅನುಭವಿಸೋ ಇರೋ ನಾನೇ ಕಷ್ಟಪಟ್ಟು ತಾಳ್ಮೆ ತಗೊಂಡು ಪೊಲೀಸ್ ಅವರ ಮೇಲೆ ನಂಬಿಕೆ ಇಟ್ಟು ಸುಮ್ಮನೆ ಉಳಿದಿದ್ದೀನಿ.
ಈ ಕೇಸ್ಗೆ ಯಾವುದೇ ರೀತಿಯಲ್ಲೂ ಸಂಬಂಧಪಟ್ಟಿರದ ನಿಮ್ಗೆ ಯಾಕೆ ಇಷ್ಟೊಂದು ಕೋಪ ಬರ್ತಿದೆ ಚಂದ್ರ? ಪೊಲೀಸರ ಎದುರಿಗೆ ಅವನ ಮೇಲೆ ಹಲ್ಲೆ ಮಾಡೋಕ್ಕೆ ಹೋಗ್ತಾ ಇದ್ದೀರಲ್ಲ, ಯಾಕೆ? ಯಾವ ಕಾರಣಕ್ಕೆ ಇಷ್ಟು ಕೋಪ ಬರ್ತಿದೆ ನಿಮಗೆ? ಅಸಹನೆಯಲ್ಲಿ ಆರುಷಿ ಕೇಳಿದ್ರೆ ಅವಳನ್ನೇ ದಿಟ್ಟಿಸಿ ನೋಡುತ್ತಾ ಕೋಪಕ್ಕೆ ಇನ್ನೂ ಬುಸುಗುಡುತ್ತಲೇ ತನ್ನ ಕೆಂಗಣ್ಣಿನಿಂದ ಬೆಂಕಿ ಉಗುಳುತ್ತಿದ್ದಾನೇನೋ ಅನ್ನುವಷ್ಟು ಉಗ್ರ ರೂಪದಲ್ಲಿ ಕೈ ಮುಷ್ಟಿ ಕಟ್ಟಿ ಕೋಪ ಕಂಟ್ರೋಲ್ ಮಾಡಲು ಹರಸಾಹಸ ಪಡ್ತಾ ಇದ್ದವನು, ಈ ಕೇಸ್ಗೆ ನನಗೆ ಸಂಬಂಧನೇ ಇಲ್ಲ ಅಂತ ಎಷ್ಟು ಸುಲಭವಾಗಿ ಹೇಳ್ತಾ ಇದ್ದೀರಲ್ಲ ಆರು. ನನಗೆ ಆ ದುಷ್ಟನಿಗೆ ಸಂಬಂಧ ಇಲ್ಲ, ಒಪ್ಕೋತೀನಿ. ಆದರೆ ನನಗೆ ನಿಮಗೆ ಸಂಬಂಧ ಇದೆ ತಾನೇ? ನೀವು ನನ್ನ ಫ್ರೆಂಡ್ ಹೌದು ತಾನೇ? ನನ್ನ ಫ್ರೆಂಡ್ನ ನನ್ನ ಮುಂದೆನೇ ಅವನು ಕೆಟ್ಟದಾಗಿ ನೋಡ್ತಾ ಇದ್ದರೆ ನಾನು ಕೈ ಕಟ್ಕೊಂಡು ಸುಮ್ಮನೆ ನಿಂತಿರೋಕ್ಕಾಗುತ್ತಾ? ಅನ್ಯಾಯವಾಗಿ ನೀವು ನನ್ನ ತಡೆದುಬಿಟ್ರಿ. ಇಲ್ಲ ಅಂದಿದ್ರೆ ನಾನು ಅವನನ್ನು ಜೀವಂತವಾಗಿ ಹೂತಾಕ್ಬಿಡ್ತಾ ಇದ್ದೆ. ಇಂಥ ಕೆಟ್ಟ ಹುಳ ಭೂಮಿ ಮೇಲೆ ಇರಬಾರ್ದು ಆರು ಎಂದು ಹೇಳಿದ. ಮಾತಿನಲ್ಲಿ ಒರಟುತನ ಇದ್ದರೂ ಅವನ ಉದ್ದೇಶ ಮಾತ್ರ ಆರುಷಿನ ಕಾಪಾಡಿಕೊಳ್ಳೋದಾಗಿತ್ತು. ಆದರೆ ಆರುಷಿ ತನ್ನ ಪಾಡಿಗೆ ತಾನು ಸ್ಕೂಟಿ ಏರಿದವಳು, ದಯವಿಟ್ಟು ಅವಶ್ಯಕತೆ ಮೀರಿ ನನ್ನ ಸಹಾಯ ಮಾಡೋಕ್ಕೆ ಬರಬೇಡಿ ಚಂದ್ರ. ತುಂಬಾ ಕಷ್ಟಪಟ್ಟು ನನ್ನ ಬದುಕಿನಲ್ಲಿ ಏನೇ ಬಂದರೂ ಅದನ್ನು ಒಂಟಿಯಾಗಿ ಎದುರಿಸೋ ಧೈರ್ಯ ತಂದುಕೊಳ್ತಾ ಇದ್ದೀನಿ. ನಿಮ್ಮ ಈ ರೀತಿಯಾದ ಮಾತುಗಳು, ಅತಿಯಾದ ಸಪೋರ್ಟ್ ಮತ್ತೆ ನನ್ನ ಹಳೆ ಆರುಷಿಯನ್ನಾಗಿ ಮಾಡಿಬಿಡುತ್ತೆ ಅನ್ನೋ ಭಯ ಚಂದ್ರ. ನಿತಿನ್ ಸಹ ಹೀಗೆ. ಅವನು ಬೆಂಗಳೂರಿಗೆ ಬಂದ ಹೊಸತರಲ್ಲಿ ನನಗೆ ತುಂಬ ಕ್ಲೋಸ್, ನನ್ನ ಬಗ್ಗೆ ತುಂಬ ಕೇರ್ ಇದೆ ಅನ್ನೋ ಹಾಗೆ ನಡ್ಕೊಂಡ. ಆದರೆ ಅವನಿಂದ ನಾನು ಬರೀ ನೋವನ್ನೇ ಅನುಭವಿಸ್ದೆ. ಯಾರಿಗೂ ಹೇಳದ ಒಂದು ಸತ್ಯ ನಿಮಗೆ ಹೇಳ್ತೀನಿ ಕೇಳಿ. ನನ್ನ ಮದುವೆಯಾದ ಮರುದಿನ ಅಪ್ಪ ನನ್ನ ನೋಡಬೇಕು ಅಂತ ಮನೆಗೆ ಬಂದಿದ್ದಾಗ ಶಾಶ್ವತ್ ನನ್ನ ರೂಮ್ನಲ್ಲೇ ಇರು, ಹೊರಗಡೆ ಬರಬೇಡ ಅಂತ ತಾಕೀತು ಮಾಡಿದ್ದ. ಆಗ ರೂಮ್ ಕಿಟಕಿ ಪರದೆ ಸರಿಸಿ ಪಕ್ಕದ ಮನೆಯಲ್ಲೇ ಇದ್ದ ನಿತಿನ್ಗೆ ಕಿಟಕಿ ಮೂಲಕ ಕೈ ಸನ್ನೆ ಮಾಡಿ ಸಹಾಯ ಕೇಳಿದ್ದೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಯಿತು. ಸಂಚಿಕೆ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೇನೆ. ದಯವಿಟ್ಟು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ಹಂಚ್ಕೊಳ್ಳೋದನ್ನು ಮರಿಬೇಡಿ. ಧನ್ಯವಾದಗಳು.